ಹಾವೇರಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಹೇಳಿಕೆ. ಸುದೈವದಿಂದ ಅವರು ದಾಖಲೆ ದಿನದ ಉದ್ಘಾಟನೆಯಾಗುತ್ತಿರುವುದು ಖುಷಿ. ದೇವರಾಜು ಅರಸು ಅಂದ್ರೆ ನಮ್ಮೆಲ್ಲರ ಹೆಮ್ಮೆ. ಸಿಎಂ ಆಗಿದ್ದವರು ಎಂಬುದನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಈಗ ಸಿದ್ದರಾಮಯ್ಯ ಆ ದಾಖಲೆ ಮುರಿತಿರುವುದು ನಮ್ಮೆಲ್ಲರಿಗೂ ಸಂತೋಷ. ಇಬ್ಬರು ಮೈಸೂರು ಜಿಲ್ಲೆಯವರೇ. ಇಂಥ ಒಬ್ಬ ಮುಖ್ಯಮಂತ್ರಿ ಸಿಕ್ಕಿರುವುದು ರಾಜ್ಯದ ಜನರ ಸುದೈವ. ಬುದ್ಧ ಬಸವಣ್ಣರ ತತ್ವ ಸಿದ್ಧಾಂತಗಳನ್ನು ನಂಬಿದವರು ಸಿದ್ದರಾಮಯ್ಯರವರು. ಹೀಗಾಗಿ ನಾಳೆ ಅವರಿಗೆ ಬಸವಣ್ಣನ ಮೂರ್ತಿ ಉಡುಗೊರೆಯಾಗಿ ಕೊಡುತ್ತೇನೆ. ಬ್ಯೂರೋ ರಿಪೋರ್ಟ್, ತೌಸಿಫ್, ಹಾವೇರಿ. ಇದು ಡೇಟು ನಾನೇ ಫಿಕ್ಸ್ ಮಾಡಿದ್ದು. ಅದು ನನಗೆ ಅವಾಗೇನು ಗೊತ್ತಿರಲಿಲ್ಲ. ಇದು ಮೊದಲೇ ಸಭೆ ಆಗ್ತದೆ, ಅವ್ರ ದಾಖಲೆ ಸ್ಥಾಪನೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅನಿರೀಕ್ಷಿತವಾಗಿ ನನಗೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದೆ. ಮಾಡೋಕ್ಕೆ ಹೋದಾಗ ನೋಡಪ್ಪ ಯಾವ ಡೇಟ್ ಖಾಲಿ ಐತಿ ಅದನ್ನು ಮಾಡುವಂಥದ್ದು. 7ನೇ ತಾರೀಕು ಖಾಲಿ ಇತ್ತು. ಅದು ಸುದೈವದಿಂದ ಅದು ಅವರ ಮೊದಲನೇ ಫಂಕ್ಷನ್ನು ಮತ್ತು ಮೆಡಿಕಲ್ ಕಾಲೇಜ್ ಏನು 8 ಕೊಟ್ಟಿದ್ದರು ಅವರಿದ್ದಾಗ, ಅವ್ರ ಸರ್ಕಾರ, ಹಿಂದಿನ ಸರ್ಕಾರ, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ 8 ಕಾಲೇಜುಗಳನ್ನು ಸ್ಥಾಪನೆ ಆಗಿದ್ದು. ಅದರ ಪೈಕಿ ಇದು ಮೊದಲನೇ ಕಾಲೇಜನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇರೋದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷವಾಗಿದೆ. ಮತ್ತು ದೇವರಾಜ ಅರಸು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿ ಆಗಿದ್ದರು ಅನ್ನೋದನ್ನು ಕರ್ನಾಟಕ ಎಂದೂ ಮರೆಯಲಾರದಂಥ ಅವರ ಕನಸುಗಳು, ಅವರು ಹಿಂದುಳಿದಂಥ ವರ್ಗಕ್ಕೆ ಕೊಟ್ಟಂಥ ಕಾಣಿಕೆಗಳು ಅಜರಾಮರವಾಗಿತ್ತು. ಅದರ ದಾಖಲೆಯನ್ನು, ಅವತ್ತಿನ ರಾಜಕಾರಣನೇ ಬೇರೆ ಇತ್ತು, ಇವತ್ತಿನ ರಾಜಕಾರಣನೇ ಬೇರೆ. ಅದು ಆ ದಾಖಲೆಯನ್ನು ಮುರಿತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅದು ಮೈಸೂರು ಜಿಲ್ಲೆಯವರು. ಇಬ್ಬರು ಕೂಡ ಮೈಸೂರು ಜಿಲ್ಲೆಯವರು. ಇಬ್ಬರೂ ಕೂಡ ದಾಖಲೆ ಮಾಡಿದ್ದನ್ನು, ಆ ದಾಖಲೆಯನ್ನು ಮುರಿತಕ್ಕಂಥದ್ದನ್ನು ಇವರು ಮಾಡಿದ್ದಾರೆ. ಅದರಿಂದ ನಮ್ಮೆಲ್ಲರಿಗೂ ಕೂಡ